ನಮಸ್ತೆ ಫ್ರೆಂಡ್ಸ್, ಇವತ್ತು ನಿಮಗೆ ಸಿಂಪಲ್ಲಾಗಿ ತವಾ ಫಿಶ್ ಫ್ರೈ ಹೇಗೆ ಮಾಡೋದು ಎಂದು ತಿಳಿಸ್ಕೊಡ್ತೀನಿ. ಅರ್ಧ kg ರೂಪ್ ಚಂದ್ ಫಿಶ್ ತೊಗೊಂಡಿದ್ದೀನಿ. ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಪಾತ್ರೆಗೆ 1.5 ಚಮಚ ಚಿಲ್ಲಿ ಪೌಡ್ರ್ ಹಾಕಿ, ಜೀರಿಗೆ ಪುಡಿ 1 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ ಪುಡಿ ಅರ್ಧ ಚಮಚ, ನಿಂಬೆಹಣ್ಣು ಅರ್ಧ ಹೋಳು ತೊಗೊಂಡಿದ್ದೀನಿ, ಅದು ರಸ ಹಾಕ್ಕೊಂಡಿದ್ದೀನಿ. ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಇಷ್ಟು ಗಟ್ಟಿ ಇದ್ದರೆ ಸಾಕು. ಮತ್ತು ಒಂದೊಂದೇ ಫಿಶ್ ತೊಗೊಂಡು ಅದಕ್ಕೆ ಕೋಟಿಂಗ್ ಮಾಡ್ಕೊಬೇಕು. ನೋಡಿ, ಈ ಥರ ಮಸಾಲೆ ಎಲ್ಲ ಫಿಶ್ಗೆ ಅಂಟ್ಕೊಬೇಕು. ಆ ಥರ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಾದರೂ ಇಡ್ಬೋದು, ಹೊರಗಡೆ ಆದರೂ ಇಡ್ಬೋದು. ನೋಡಿ, ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಮಸಾಲೆ ಹಿಡ್ಕೊಂಡಿದೆ. ನೋಡಿ, ಈ ಥರ ಆಗಿದೆ. ಹೆಂಚಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಒಂದೊಂದೇ ಫಿಶ್ನ ಅದಕ್ಕೆ ಹಾಕ್ತಾ ಬನ್ನಿ. ನೋಡಿ, ಈ ಥರ ಜಾಸ್ತಿ ಎಣ್ಣೆ ಹಾಕಬೇಡಿ. ನೋಡಿ, ಇವಾಗ ಉಲ್ಟಾ ಮಾಡ್ಕೊಳ್ಳಿ, ಉಲ್ಟಾ ತಿರ್ಸ್ಕೊಳ್ಳಿ. ನೋಡಿ, ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಎಲ್ಲ ಒಂದೊಂದೇ ಫಿಶ್ನ ಈ ಥರ ಉಲ್ಟಾ ತಿರ್ಸ್ಕೊಳ್ಳಿ. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ. ನೋಡಿ, ಈಗ ರೆಡಿ ಆಗಿದೆ. ನೀವೂ ಒಮ್ಮೆ ಮನೇಲಿ ಮಾಡ್ಕೊಳ್ಳಿ. ಇದು ಇವತ್ತಿನ ಫಿಶ್ ತವಾ ಫ್ರೈ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು. ಜಾಸ್ತಿ ರುಬ್ಬುವಂತಿಲ್ಲ, ಜಾಸ್ತಿ ಮಸಾಲೆನೂ ಇಲ್ಲ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.